ಸರ್ ಈಗ ಲೋಕಸಭಾ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್ ನಿಮಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ನಮಗೇನೆ ಎಲ್ಲ ಒಂದೇ ಅಲ್ಲ ರೀ. ಸರ್ ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ? ಅವ್ರು ಏನು ಮಾಡಿಲ್ಲ, ಬಂದೇ ಇಲ್ಲ, ಇಲ್ಲಿ ಬರೋದೇ ಇಲ್ಲ ಅವರು, ಏನೂ ಇಲ್ಲ, ಹಾಂ ಏನೋ ಬರೋದಿಲ್ಲ ಈಗ. ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬರಬೇಕು ಅನ್ಸುತ್ತೆ ಸರ್? ನಾವು ಹೆಂಗೆ ಹೇಳಿಕ್ಕಾಗುತ್ತೆ ಸರ್? ಯಾರು ಮತ ಬಂದಿವಲ್ಲ ಸರ್? ಅದೇ ನಾವು ಆಗ್ತೀವಿ, ಅದೇ ಮಿಕ್ಕಿದವರು ಅಲ್ಲ, ನಿಮ್ಮ ಪ್ರಕಾರ ಯಾರು ಬಂದರೆ ಡೆವಲಪ್ಮೆಂಟ್ ಆಗ್ಬೋದು ಅಂತ? ಯಾರು ಬಂದರೆ ಅಂತ ಹೇಳಿದ್ರೆ ಈಗ ಇಷ್ಟು ವರ್ಷ ಆಯ್ತು, 10 ವರ್ಷ ಇವ್ರು ನಡೆಸಿದ್ದಾರೆ. ಹೌದು. ಡೆವಲಪ್ಮೆಂಟ್ ಆಗಿದೆ ಇಲ್ಲೋ ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಇನ್ಮ್ಯಾಗೆ ಯಾರು ಬರಬೇಕು ಅದು ಹೇಳೋದಂಥದ್ದಂತೂ ಇಲ್ಲ ಸರ್. ಸರ್ ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು. ಹಾಂ ಅನಂತಕುಮಾರ್ ಹೆಗಡೆ ಅವರು ಹಾಂ ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್? ಇದ್ದಾಗಂತ ಏನು ಡೆವಲಪ್ಮೆಂಟ್ ಅನ್ನೋದು ಏನಾಗಿಲ್ಲ ಸರ್, ಕಂಡಂತೂ ಬಂದಿಲ್ಲ. ಸರ್ ಈಗ ಬಿಜೆಪಿ ಕಡೆಯಿಂದ ಕಾಗೇರಿ ಅಂತ್ಕೊಂಡಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂತ್ಕೊಂಡಿದ್ದಾರೆ. ಇಬ್ಬರಲ್ಲಿ ಯಾರು ಬಂದರೆ ಒಳ್ಳೆಯದಾಗುತ್ತೆ ಈ ಉತ್ತರ ಕನ್ನಡ ಕ್ಷೇತ್ರಕ್ಕೆ? ಈಗ ಜನಗಳು ಹೇಳ್ಕೊಳ್ಳೋ ಪ್ರಕಾರ ಅಂಜಲಿ ನಿಂಬಾಳ್ಕರ್ ಅವರು ಬರ್ತಾರೆ ಅಂತ ಹೇಳಿ ಅವ್ರ ಹೇಳಿಕೆ ಪ್ರಕಾರ ಜನಗಳು ಹೇಳ್ತಿರ್ತಾರೆ. ಮತ ಒಡೆದೋಗ್ಬೋದಾ, ಅಂದರೆ ಡಿವೈಡ್ ಆಗ್ಬೋದಾ? ಈಗ ಕಾಂಗ್ರೆಸ್ ಇದು ಗ್ಯಾರಂಟಿಗಳು ಕೊಟ್ಟಿದ್ರು, ಒಂದು ವೇಳೆ ಕಾಂಗ್ರೆಸ್ ಕಡೆ ಸ್ವಲ್ಪ ಬಿಜೆಪಿ ಕಡೆ ಸ್ವಲ್ಪ ಡಿವೈಡ್ ಆಗುವಂಥ ಚಾನ್ಸಸ್ ಇದೆಯಾ? ಹಂಗಂತೂ ಹೇಳಲಿಕ್ಕೆ ಬರೋಂಗಿಲ್ಲ, ಆದರೆ ಒಂದು ಸೈಡ್ ಕಾಂಗ್ರೆಸ್ಸೇ ಆಗುತ್ತೆ. ಹೌದು ಸರ್. ಸರ್ ಕಾಂಗ್ರೆಸ್ ಏನು ಅನುಕೂಲ ಆಗಿದೆ ಸರ್ ಈ ಭಾಗದಲ್ಲಿ? ಹಾಂ ಸರ್. ಅಭಿವೃದ್ಧಿ ಕೆಲಸ ಏನೇನಾಗಿದೆ ಕಾಂಗ್ರೆಸ್ ಕಡೆಯಿಂದ? ಅಭಿವೃದ್ಧಿ ಕೆಲಸ ಏನೇನಾಗಿದೆ ಅಂತ ಹೇಳಿದ್ರೆ ಸರ್, ಎಲ್ಲರಿಗೂ ಅನುಕೂಲ ಇತ್ತು. ಇಷ್ಟು ವರ್ಷದಿಂದ ಪ್ರತಿಯೊಂದರಲ್ಲಿ ಇತ್ತು. ಇದು BJP ಸರ್ಕಾರ ಬಂದಾಗ ಎಲ್ಲ ಕಾಸ್ಟ್ಲಿ, ಎಲ್ಲ ರೇಟು ಎಲ್ಲ ಹೆಚ್ಚು ಆಗ್ತಾ ಹೋಗ್ತಾ ಇದೆ. ಹಂಗಾಗಿ ಜನಗಳಿಗೆ ಏನಾಗಿದೆ, ಉಪಜೀವನ ಮಾಡೋದೇ ಕಷ್ಟ ಇದೆ. ಹಂಗಾಗಿ ಎಲ್ಲರೂ ಭಾಳ ತೊಂದರೆದಲ್ಲಿದ್ದಾರೆ. ಸರ್ ಕಾಂಗ್ರೆಸ್ ಅವ್ರು ಬಂದರೆ ಯಾವುದೋ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾರೆ, ಹಿಂದೂ ಧರ್ಮನ ಅಂತ ದೂರ ಹಂಗಂತ ಏನಿಲ್ಲ, ಎಲ್ಲದಕ್ಕೂ ಮಾಡ್ತಾರೆ. ಹೌದು, ಅದೇನಿಲ್ಲ, ಎಲ್ಲ ಸರಿ ಸಮಾನ ಮಾಡ್ತಾರೆ. ಅದಕ್ಕೇನು ಇಂಥದ್ದೇನು ನಮಗಂತೂ ಕಂಡು ಬಂದಿಲ್ಲ, ಹಾಗಂತೂ ಏನು ಆಗಿರಲಿಲ್ಲ. ನಾನೀಗ 38 ವರ್ಷದಿಂದ ಆಟೋ ಓಡಿಸ್ತೀನಿ. ಲಾಸ್ಟ್ ಟೈಮ್ ಏನಿದೆ, BJP ಸರ್ಕಾರ ನಮ್ಮದು ವಾಜಪೇಯಿ ಅವರು ಇದ್ದಾಗ 5 ವರ್ಷ ನಡೆಸಿದ್ರು. ಅದು ಯಾವ ಸರ್ಕಾರ ನಡೆಸ್ತಿದೆ ಅಂತ ಹೇಳಿದೆ ನಮ್ಗೇನು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ನಡೆಸಿದ್ರು ಅವರು. ಕಡೆಗೆ ಇವ್ರು 10 ವರ್ಷದೊಳಗೆ ಏನೇನೋ ಆಗಿ ಹೋಯ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು ಸರ್. ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಈ ಭಾಗದಲ್ಲಿ ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಹೌದು, ಬಿಜೆಪಿ ಕಡೆಯಿಂದ ಕಾಗೇರಿ ಅಂತ ಕೊಟ್ಟಿದ್ದಾರೆ. ಕಾಗೇರಿ. ಅವರಿಬ್ಬರಲ್ಲಿ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬಂದರೆ ಡೆವಲಪ್ಮೆಂಟ್ ಆಗ್ಬೋದು? ಈಗ ಒಂದು ಮಾತು ಹೇಳ್ತೀನಿ. ಈಗ ನಮ್ಮ ಸಂಸದ ಅನಂತಕುಮಾರ್ ಹೆಗಡೆ ಇತ್ತು ಮೊದಲ, ಹೌದಲ್ಲ, ಎಷ್ಟು ಸಲ ಬಂದಿದ್ದಾರೆ ಅವರು. 5 ವರ್ಷಕ್ಕೆ ಒಮ್ಮೆ ಬರ್ತಿದ್ರು ಇಲ್ಲಿ. ಕೇಳ್ರಿ ಇವ್ರು ಯಾರಿಗೆ ಕೇಳ್ರಿ, ಇಲ್ಲಿ ದಾಂಡೇಲಾಗ 5 ವರ್ಷ ಒಮ್ಮೆ. ದಾಂಡೇಲಿ ಎಲ್ಲೈತಿ ಅವ್ನು ಗುರ್ತನ ಐತಿ, ಇಲ್ಲ ಗುರ್ತಿಲ್ಲ. ಈ ಸಲ ಅವರು ಕುಂತಿಲ್ಲ, ಅದು ಮಾತು ಕೊಟ್ಟು. ಕಾಗೇರಿನ ಇಲ್ಲೇ ಬಂದಿಲ್ಲ, ಅಂಜನಿ ನಿಂಬಾಳ್ಕರ್ನ ಇಲ್ಲೇ ಬಂದಿಲ್ಲ ಯಾರು. ಈಗ ನಾವು ಈಗ ಎಲ್ಲಿ ಈಗ ಏನಾಗ್ಬಿಟ್ಟೈತಿ, ಈಗ ವೋಟಿಂಗ್ ಕಾಸ್ಟ್ದಾಗ ಆಗ್ಬಿಟ್ಟು. ಇಲ್ಲಿ ಯಾರು ನಿಂತಾರೆ ನೀವು ಹೋಗಿ ಕೇಳ್ರಿ. ನಮ್ಮ ಈಗ ಸದ್ಯಕ್ಕೆ ಈಗ MP ಯಾರು ಅದಾರ ಅಂತಾರೆ, ಈಗ ದಾಂಡೇಲಾಗ ಕೇಳ್ರಿ, ಯಾರಿಗೂ ಗೊತ್ತಿಲ್ಲ ಯಾರು ಅದಾರಂತ. ಏನು ಹೇಳ್ತಾರೆ, ಮೋದಿ ಐತಿ, ಮತ್ತು ಕಾಂಗ್ರೆಸ್ದಾಗ ಹೇಳಿದ್ರೆ ರಾಹುಲ್ ಗಾಂಧಿ ಐತಿ, ಅಷ್ಟೇ ಹೇಳ್ತಾರೆ. ಇಲ್ಲಿ ಯಾರು ನಿಂತಾರ ಅವ್ರದ್ದು ಹೆಸರು ಗುರ್ತಿಲ್ಲ ಇನ್ನೂ ಮಟ್ಟ. ಯಾಕಂದರೆ ಅವ್ರು ಬರೋಂಗಿಲ್ಲ. ಈಗ ನೀವು ನಮ್ಮ ಕಡೆ ಬಾರ್ ಬಂತಂದ್ರೆ ನಿಮ್ದು ಹೆಸರು ನಮಗೆ ಗುರ್ತಾಗ್ತೈತಿ. ನೀವು 5 ವರ್ಷಗೊಮ್ಮೆ ನೀವು ಬಂತಂದ್ರೆ ನಿಮ್ದು ಹೆಸರೇನು ಅಂತ ಎಲ್ಲಿ ಗುರ್ತೈತಿ. ಈಗ ಬಡವ್ರಿಗೆ ಏನಾದರೂ ಮಾಡಬೇಕು ಅಂತ ಇವರು ಮೋದಿ ಅವರು ಬಂದಿದ್ರು. ಏನು ಮಾಡಿದ್ರು ಬಡವ್ರಿಗೆ? 400 ರೂಪಾಯಿ ಸಿಲಿಂಡರ್ ಇತ್ತು, 1200 ರೂಪಾಯಿ ಆಗಿಬಿಟ್ಟೈತಿ ಈಗ. ಮತ್ತು ನೋಡಿದ್ರೆ ಮತ್ತು ಮೋದಿ ನಮ್ದು ಏನು ಇದು ಇಲ್ಲ, ಅವನೇ ನಮ್ದು ಇದು ಲಾಸ್ ಮಾಡಿಲ್ಲ. ಅಂದರೆ ಒಂದು ಕ್ಯಾಸ್ ನಾವು ಬಡವ್ರದ್ದು ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದು ಏನು ಮಾಡಿದ್ರು ಅವರು? ಈಗ ವರ್ಷಕ್ಕೆ ನಾವು 2 ಕೋಟಿ ನೌಕರಿ ಕೊಡ್ತೀವಿ ಅಂತೇಳಿ ಯಾರಿಗೆ ಕೊಟ್ಟಾರ? ಯಾರಿಗೆ ಸಿಕ್ಕೈತಿ? ಇದು ಒಂದು ದಾಂಡೇಲಿ ಐತಿ, ಒಂದು ಫ್ಯಾಕ್ಟ್ರಿ ಐತಿ, ಇದ್ರ ಮೇಲೆ ದಾಂಡೇಲಿ ಡಿಪೆಂಡ್ ಇದನ್ನು ಇದು ಏನಾಗ್ತಾರೆ ಎಲ್ಲ ದಾಂಡೇಲಿನ. ಮತ್ತು ನಾವು ಹೇಳೋದು ಏನಂದರೆ, ಕಾಂಗ್ರೆಸ್ ಇರಲಿ BJP ಇರಲಿ, ಯಾರೋ ಇರಲಿ, ಯಾರೋ ಬರಲಿ, ನಮ್ಮ ಹುಡುಗರಿಗೆ ನೌಕರಿ ಕೊಡು. ಏನಾದರೆ ಅವ್ರಿಗೆ ಇದು ಮಾಡಬೇಕು. ಈಗ ದಾಂಡೇಲಿಯಾಗ ನೀರಿದ್ದು ಪ್ರಾಬ್ಲಮ್ ಇಲ್ಲ, ಎಂಪ್ಲಾಯೀಸ್ ಪ್ರಾಬ್ಲಮ್ ಇಲ್ಲ, ನೀರಿಂದ ಪ್ರಾಬ್ಲಮ್ ಇಲ್ಲ, ವರ್ಕರ್ದ ಪ್ರಾಬ್ಲಮ್ ಇಲ್ಲ. ಈಗ ಬಂದು 2-3 ಫ್ಯಾಕ್ಟ್ರಿ ಬಂದಾಗ್ಯಾವ. ಯಾರಾಗಲಿ, ಕಾಂಗ್ರೆಸ್ ಆಗಲಿ BJP ಆಗಲಿ, ಯಾರೋ ಬರಲಿ, ಅವ್ರು ಮೊದಲು ಚಾಲೂ ಮಾಡಬೇಕು. ನೌಕರಿ ಸಿಗ್ತೈತಿ ಹುಡುಗರಿಗೆ ನೌಕರಿ. ಒಂದು ಮನುಷ್ಯಾಗ ಒಂದು ಮನಿದಾಗ ಒಂದು ಯಾರಿಗೆ ಸಿಕ್ಕಂತಾರೆ ಒಂದು ಮನೆ ಉದ್ಧಾರ ಆಗ್ತೈತಿ. ಈಗ 5,000 ರೂಪಾಯಿ ಹುಡುಗರನ್ನ ಈಗ ನೌಕರಿಗೆ 10 ಅಂದರೆ ಎಷ್ಟು ಮನೆ ಉದ್ಧಾರ ಆಗ್ತೈತಿ?
ಬರೀ ದಾಂಡೇಲಿ ಡೆವಲಪ್ಮೆಂಟ್ ಆಗಂಗಿಲ್ಲ, ಅಕ್ಕಪಕ್ಕ ಎಲ್ಲ ಊರನ್ನ ಡೆವಲಪ್ಮೆಂಟ್ ಆಗ್ತಾವೆ. ಅದು ಮಾಡಬೇಕು. ಯಾರು ಬರಲಿ, ಕಾಂಗ್ರೆಸ್ ಬರಲಿ, ಬಿ ಜೆ ಪಿ ಬರಲಿ, ಯಾವುದೇ ಪಾರ್ಟಿ ಬರಲಿ, ಮೊದಲ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಸರ್ ಯಾರು ಬಂದರೂ ಚೆನ್ನಾಗಿಲ್ಲ, ಎಲ್ಲ ಸರ್ಕಾರ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾಡಿದೆ, ಎರಡು ಚೆನ್ನಾಗಿ ಮಾಡಿದೆ. ಎರಡೂ ಚೆನ್ನಾಗಿ ಸರ್ಕಾರ. ಸರ್, ಕಾಂಗ್ರೆಸ್ ಕಡೆಯಿಂದ ಗ್ಯಾರಂಟಿ ಕೊಟ್ಟಿದ್ದು ಯೂಸ್ ಆಗ್ತಾ ಇದೆಯಾ? ಗ್ಯಾರಂಟಿ ಅದು ಯೂಸ್ ಆಗ್ತಿದಿಲ್ಲ ಸರ್, ಹಾ. ಯೂಸ್ ಆಗ್ತಿದೆ. ಸರ್, ಈಗ ಇಲ್ಲಿ ಕಾಂಗ್ರೆಸ್ ಕಡೆ ನಿಂಬಾಳ್ಕರ್ ಅಂತ ಕೊಡಿದ್ದಾರೆ, ಹಾ, ಹೇಳಿ. ಬಿಜೆಪಿ ಕಡೆ ಕಾಗೇರಿ ಅಂತ ಕೊಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬರಬೇಕು ಅನ್ಸುತ್ತೆ? ನಮಗೆ ಬಿಜೆಪಿ ಬಂದರೂ ಚೆನ್ನಾಗಿಲ್ಲ, ಅಡಿ ಇಲ್ಲ. ಅವರು ಕಾಗೇರಿ ಅವರು ಅಡಿ ಇಲ್ಲ, ಹಾ. ಅವರು ಬಂದ್ರೆ ಅಡಿ ಇಲ್ಲ, ಚೆನ್ನಾಗಿದ್ದಾರೆ, ಅವ್ರು ಬಂದ್ರೆ ಅಡ್ಡಿ ಇಲ್ಲ, ಬರ್ಬೋದು. ಬರ್ಬೋದು. ಕಾಂಗ್ರೆಸ್ 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 ಯಾಕೆ ಏನ್ ಡೆವಲಪ್ಮೆಂಟ್ ಮಾಡಿದೆ ಸರ್? ಕಾಂಗ್ರೆಸ್ ಯಾಕೆ ಅಂತ ಯಾಕಂತ ಅಲ್ಲ, ಕಾಂಗ್ರೆಸ್ ಯಾಕೆ ಬರಬೇಕು ನಿಮ್ಮ ಪ್ರಕಾರ ಅಂತ? ಏನ್ ಡೆವಲಪ್ಮೆಂಟ್ ಮಾಡಿದೆ? ಗಿರಿಯ ನಮಗೆ ಕರ್ನಾಟಕ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬೇಕು. ಏನೇನ್ ಡೆವಲಪ್ಮೆಂಟ್ ಮಾಡಿದೆ? ಏನು ಡೆವಲಪ್ ಮಾಡ್ತೀವಿ? ಏನೇನ್ ಕೊಟ್ಟೈತೆ ನಿಮ್ಗ? ಏನು ಕೊಟ್ಟಿದ್ದಾರೆ? 2,000 ರೂಪಾಯಿ ಕೊಟ್ಟಾರ. ಇನ್ನ ಏನೇನ್ ಕೊಟ್ಟಿದೆ? ಗಾಡಿ ಫ್ರೀ ಕೊಟ್ಟಿದ್ದಾರೆ. ಹಾ. ಮತ್ತೇನು ಬೇಕು? ಸಾಕಿಷ್ಟು ಎಷ್ಟು ಸರ್? ಕಾಂಗ್ರೆಸ್ ಬರುತ್ತೆ ಸರಿ. ಬರ್ತೀವಿ. ಎಸ್ ಗ್ಯಾರಂಟಿ. ಸರ್, ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ ಬರ್ತಾ ಇದೆ. ಯಾರು ಬರ್ಬೋದು ಅನ್ಸುತ್ತೆ ಈ ಭಾಗದಲ್ಲಿ? ಕಾಂಗ್ರೆಸ್ ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಯಾಕೆ ಅಂತ? ಸ್ವಲ್ಪ ಉಳಿತೈತಿ ಕಾಂಗ್ರೆಸ್ ಬಂದ್ರೆ, ಇಲ್ಲಾಂದ್ರೆ ಅದು ಒತ್ತಿ ಇರ್ತೈತಿ. ಏನೇನ್ ಡೆವಲಪ್ಮೆಂಟ್ ಆಗಿದೆ ಕಾಂಗ್ರೆಸ್ ಕಡೆಯಿಂದ? ಏನೇನ್ ಸಿಕ್ಕಿದೆ? ಈಗ 10 ವರ್ಷದಿಂದ ಏನಾಗಲಿಲ್ಲ, ಯಾಕಂದ್ರೆ ಸರ್ಕಾರ ಇದ್ದಿದ್ದಿಲ್ಲ ಅಲ್ಲ. ಅಲ್ಲ, ಗ್ಯಾರಂಟಿಗಳು ಕೊಟ್ಟಿದ್ರಲ್ವ ಕಾಂಗ್ರೆಸ್ ಕಡೆಯಿಂದ? ಗ್ಯಾರಂಟಿ ಕೊಟ್ಟಿದ್ದ ಎಲ್ಲ ಕೊಟ್ಟಾರಲ್ಲ, ಎಲ್ಲ ಬಂದಿದೆ. ಕೊಟ್ಟಾರ. ಈ ಸರಿ ಕಾಂಗ್ರೆಸ್ ಬರುತ್ತೆ ಈಗ ಕರ್ನಾಟಕ ಇದರಲ್ಲಿ, ಉತ್ತರ ಕನ್ನಡದಲ್ಲಿ ಹೌದು. ನಿಂಬಾಳ್ಕರ್ ಅಂತ MP ಲೋಕಸಭಾ ಎಲೆಕ್ಷನ್ ಮತ್ತೆ MP ಎಲೆಕ್ಷನ್ಸ್. ನಿಮ್ಮ ಪ್ರಕಾರ ಯಾರು ಬರ್ಬೇಕು ಅನ್ಸುತ್ತೆ? ಯಾವ್ದು ಬರ್ಬೇಕು ಈಗ ನಮ್ಮ ಪ್ರಕಾರ? ಅಲ್ಲ, ಯಾವ್ದು ಕಾಂಗ್ರೆಸ್ ಬಿಜೆಪಿನ ಬೇರೆ ಪಕ್ಷಗಳ ಪರಿವರ್ತನೆ ಆಗಬೇಕು ಈ ಸಲ. ಸರ್, ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ಅಂತ ನಿಂತ್ಕೊಂಡಿದ್ದಾರೆ, ಅಂಜಲಿ ನಿಂಬಾಳ್ಕರ್ ಅಂತ. ಬಿಜೆಪಿ ಕಾಂಗ್ರೆಸ್ ಅಂತ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬರ್ಬೇಕು? ಏನು ಪರಿವರ್ತನೆ ಅಂದ್ರೆ ಗೊತ್ತಾಗ್ಬೇಕಿಲ್ಲ ನಿಮಗೆ ಯಾವ್ದು ಬರ್ಬೇಕು ಅಂತ ಹೇಳಿ. ಪರವಾಗಿಲ್ಲ ಸರ್, 10 ವರ್ಷ ನೋಡಿದ್ವಲ್ಲ ಹಾಗೆ. ಮಾತಲ್ಲಿ ಹೇಳಿದ್ರೆ ಆಗುತ್ತಲ್ವಾ? ಒಂದು ಮಾತು ಜಾಸ್ತಿ ಇರಲಿಲ್ಲ. ಒಂದು ಮಾತೇನಂದ್ರೆ ನಮ್ದು ಇದು ಇರ್ತದೆ ಅಲ್ಲ, ಅದು ನಮ್ದು ಮರ್ಜಿ ಇಲ್ಲ ಯಾವ್ದು ತರೋದು ನಾವಂತ. ಪರಿವರ್ತನೆ ಅಂದ್ರೆ ಗೊತ್ತಾಗ್ಬೇಕು. ಈ 10 ವರ್ಷ BJP ಸರ್ಕಾರ ಇತ್ತು, ಈಗ ಮುಂದೆ ಪರಿವರ್ತನೆ ಆಗಬೇಕು. ಸರ್, ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ರು, ಯೂಸ್ ಆಗ್ತದೆ ಎಲ್ಲರಿಗೂ. ಹೌದು, ಮತ್ತೆ ಎಲ್ಲರಿಗೂ ಯೂಸ್ ಆಗ್ತದೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ ಕೆಲವೊಂದಿಷ್ಟು ಗ್ಯಾರಂಟಿ ಕೊಡಬಾರ್ದಾಗಿತ್ತು ಅಂತ ಇದ್ರು. ಇಲ್ಲ, ಯಾಕೆ ಕೆಲವೊಂದು ಕೊಡಬಾರ್ದಿತ್ತು ಅಂದ್ರೆ ಅವರೇ ತಿನ್ಬೇಕಂತ ಅವ್ರದ್ದು. ಜನರಿಗೆ ಏನು ಮುಟ್ಟಬಾರ್ದು ಅಂತ ಅವ್ರದ್ದು ಲೆಕ್ಕ, ನೀವು ಹೇಳೋ ಪ್ರಕಾರ. ಹೌದಿಲ್ಲ? ಅಲ್ಲ, ಕಾಂಗ್ರೆಸ್ ಬರ್ಬೇಕು ಅನ್ಸುತ್ತೆ ಉತ್ತರ ಕನ್ನಡದಲ್ಲಿ. ಎಲ್ಲ ಸವಲತ್ತು ಮಾಡಿದಿಲ್ರಿ, ಬರಬೇಕು. ಇನ್ನು ಮುಂದೇನು ಹಂಗೆ ಸವಲತ್ತು ಬೇಕಾದ್ರೆ ಬರಬೇಕು. ಜನರಿಗೆ ಅದ್ರದ್ದು ಫಾಯ್ದೆ ಸಿಗ್ಬೇಕಂದ್ರೆ ಬರಬೇಕು, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಗೊತ್ತಿಲ್ಲ ನಿಮ್ಗೆ 10 ವರ್ಷದಲ್ಲಿ ಏನೇನಾಗಿದೆ ಅಂತ ಹೇಳಿ. ಈ ಸಲ ಚೇಂಜಸ್ ಆಗ್ಬೇಕಂತ ಅವ್ರು ಅಂತೇಳಿದ್ರೆ 10 ವರ್ಷ ಅಂತೂ ಇವ್ರದ್ದು ನಡೆದಿತ್ತು. ಮುಂದಿನ ಸಲ ಚೇಂಜ್ ಆದರೆ ಸ್ವಲ್ಪ ಒಳ್ಳೇದಾಗಿತ್ತು ಅಂತ ಇದೆ. ಸರ್, ಈಗ ಕಾಂಗ್ರೆಸ್ನ ನಿಂಬಾಳ್ಕರ್ ಅಂತ ನಿಂತ್ಕೊಂಡಿದ್ದಾರೆ, ಬಿಜೆಪಿ ಕಾಗೇರಿ ನಿಂತ್ಕೊಂಡಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬಂದರೆ ಒಳ್ಳೇದಾಗುತ್ತೆ? ನಿಂಬಾಳ್ಕರ, ಕಾಗೇರಿ? ಕಾಗೇರಿ ಅಂತೂ ಮೊದಲ ಅವರು ಸಂಸದರಾಗಿದ್ದಾರೆ. ಈಗ ನಿಂಬಾಳ್ಕರ್ಗೆ ಚಾನ್ಸ್ ಕೊಡಬೇಕು, ಕೊಡಬೇಕು, ಹೊಸಬರಿಗೆ ಚಾನ್ಸ್ ಕೊಡ್ತಾ ಇರಬೇಕು. ಏನೇನು ಅನುಕೂಲ ಆಗಿದೆ ಸರ್ ಕಾಂಗ್ರೆಸ್ ಕಡೆಯಿಂದ? ಕಾಂಗ್ರೆಸ್ ಕಡೆಯಿಂದ ಒಳ್ಳೆ ಅನುಕೂಲ ಆಗಿದ್ರಿ. ಈಗ ಗೃಹಲಕ್ಷ್ಮಿಲಿಂದ 2,000 ರೂಪಾಯಿ ಅಂತೂ ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಅಂತೂ ಕೊಟ್ಟಿದ್ದಾರೆ, ಆಮೇಲೆ ರೇಷನ್ ಅಂತೂ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನೋಡ್ಬೇಕು ಏನು ಮಾಡ್ತಾರಂತ. ಕಾಂಗ್ರೆಸ್ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಅಂತೂ ಬಂದಾವಾಗಿಂದ ಒಳ್ಳೆ ನಡೀತಾ ಇದೆ, ಎಲ್ಲ ಕಡೆನೂ ಒಳ್ಳೆ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಒಟ್ಟೆ ಯಾವುದೂ ಇಲ್ದಂಗೆ ನಡೀತಾ ಇದೆ.